ಆರ್ಥಿಕ ಸಚಿವರು ಯಾರ್ರೀ? ಒಂದು ಸರ್ಕಾರದಲ್ಲಿ ಈ ರೀತಿ ಹಣ ಉಪ ಖಾತೆಗೆ ಹೋಗ್ಲಿಕ್ಕೆ ಅವಕಾಶ ಇದೆಯೇನ್ರಿ? ಖಜಾನೆ 3, ಖಜಾನೆ 4 ಪ್ಲಾಟ್ಫಾರ್ಮ್ಗಳಿದೆಯಲ್ಲ, ಖಜಾನೆಗಳು ವರ್ಕ್ ಆಗ್ತಿಲ್ವಾ? ಹಣ ಹೇಗೆ ವಿಡ್ರಾ ಆಯ್ತು? ಇದೇನು 2 ರೂಪಾಯಿನಾ 3 ರೂಪಾಯಿನಾ? ಇಷ್ಟು ಕೋಟಿ ಹಣ ವಿಡ್ರಾಲ್ ಆಗಬೇಕು ಅಂದರೆ ಎಲ್ಲಿಂದ ಹೆಂಗೆ? ಕ್ಯಾಬಿನೆಟ್ ಅಪ್ರೂವಲ್ ಇತ್ತ? ಯಾವ ಪ್ರೋಗ್ರಾಮು, ಯಾವ ಉಪ ಕಾರ್ಯಕ್ರಮ, ಯಾವ ಕಾರ್ಯಕ್ರಮ ಬಡ್ಜೆಟೆಡ, ಅನ್ಬಡ್ಜೆಟೆಡ, ಪ್ರೋಗ್ರಾಮ್ ಅಪ್ರೂವ್ಡಾ? ಯಾವ ಪ್ರೋಗ್ರಾಮ್ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿದೆಯಾ? ನಾಚಿಕೆ ಆಗಲ್ಲ ನಿಮಗೆ ಕೇಳಕ್ಕೆ? ಮುಖ್ಯಮಂತ್ರಿ ಈ ಕೂಡಲೇ ನಾನು ಕೇಳೋದು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಇದು ಮುಖ್ಯಮಂತ್ರಿ ಜವಾಬ್ದಾರಿ, ಒಬ್ಬ ಆರ್ಥಿಕ ಸಚಿವನ ಜವಾಬ್ದಾರಿ. ಖಜಾನೆ ಅಂತ ಹೇಳ್ತಿರಲ್ಲ, ಪ್ರೋಗ್ರಾಮ್ ವರ್ಕ್ ಆಗ್ತಿಲ್ವಾ? ಲಿಂಕ್ ಆಗಿಲ್ವಾ? ಎಲ್ಲಿದೆ ನಿಮ್ ಧ್ವನಿ? ಸಚಿವರು ಅವನು ಅರೆಸ್ಟೇ ಮಾಡ್ಬೇಕ್ರಿ, ರಾಜೀನಾಮೆ ಅಂತೆ. ಫಸ್ಟ್ ಒಳಗಡೆ ಹಾಕ್ಬೇಕು, ಫಸ್ಟ್ ಜೈಲ್ ಒಳಗಡೆ ಹಾಕ್ಬೇಕು ಅವನನ್ನ. ಈ ಕೂಡಲೇ ಬಂಧನ ಆಗಬೇಕು, FIR ರಿಜಿಸ್ಟರ್ ಆಗಬೇಕು. ಇವತ್ತು ಇಡೀ ದೇಶದ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ ಈ ರೀತಿ ಒಬ್ಬ ಸರ್ಕಾರಿ ಅಧಿಕಾರಿ, ಅಧೀಕ್ಷಕ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸತ್ಯವನ್ನು ಹೇಳಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿತ್ತು. ಯಾಕೆಂದ್ರೆ ಈ ಬಂಡ ಸರ್ಕಾರ, ಭ್ರಷ್ಟ ಸರ್ಕಾರ, ಒಂದೇ ಒಂದು ಸಾಕ್ಷಿ ಕೊಡಿ, ನಾವಲ್ಲೇ ರಾಜೀನಾಮೆಯನ್ನು ಕೊಡ್ತೀನಿ. ಒಂದೇನೋ 100 ಹೇಳಿದ್ರು ಸಾಕ್ಷಿ ಮೇಲೆ ಸಾಕ್ಷಿ. ಇವತ್ತು ಬಹಳ ಸ್ಪಷ್ಟವಾಗಿ ಒಂದು ಡೆತ್ ನೋಟ್, ಸೂಸೈಡ್ ಅಬೆಟ್ಮೆಂಟ್, ಸೂಸೈಡ್ ಅನ್ನು ಮಾಡಲಿಕ್ಕೆ ಕಾರಣಕರ್ತರಾಗಿರುವಂತ ಈ ಸಚಿವರು, ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಬರೆದು ಸಾವಿಗೆ ಶರಣಾಗಿರುವಂತ ವ್ಯಕ್ತಿ ಇವತ್ತು ಸತ್ಯವನ್ನ ಬಯಲಿಗೆ ತರಕ್ಕೆ ಒಬ್ಬ ಅಮಾಯಕ ವ್ಯಕ್ತಿ ತನ್ನ ಪ್ರಾಣ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸತ್ಯ ಹೇಳಲಿಕ್ಕೋಸ್ಕರ ಒಂದು ಪ್ರಾಣ ಕೊಡುವಂಥದ್ದು. ಮುಖ್ಯಮಂತ್ರಿಯಲ್ಲಿ, ಸಚಿವ ಸಂಪುಟ ಇಲ್ಲಿ, ಸರ್ಕಾರ ಉತ್ತರನೇ ಇಲ್ಲ. ಎಲ್ಮಯ ಆಗಿದ್ದೀರೋ? ಯಾಕೆ ಉತ್ತರನೇ ಇಲ್ವಲ್ಲ? ಎಲ್ಲೂ ಕಾಣ್ತಾನೆ ಇಲ್ವಲ್ಲ? ನಿಮ್ ಧ್ವನಿನೇ ಕೇಳಿಸ್ತಾ ಇಲ್ಲ. ಇದಕ್ಕೆ ಯಾವುದಕ್ಕೂ ಉತ್ತರನೇ ಬರ್ತಿಲ್ಲ. ಬಹಳ ಸ್ಪಷ್ಟವಾಗಿ ಇವತ್ತು ಡೆತ್ ನೋಟ್ ಅಲ್ಲಿ ಬರೆದಿಟ್ಟರು ಸಹ ಇವತ್ತು 88 ಕೋಟಿ ಯಾವೊಂದು ಖಾತೆ ಉಪ ಖಾತೆಯನ್ನ ಮಾಡಿ ಹೇಗೆ ವರ್ಗಾವಣೆ ಮಾಡಕ್ಕೆ ಎಕ್ಸ್ಪರ್ಟೈಸ್ ನೋಡಿ. ಇವತ್ತಲ್ಲಿ KS ಅಧಿಕಾರಿನೋ ಯಾವ ಅಧಿಕಾರಿನೋ ಪದ್ಮನಾಭರು, ಆ ಪದ್ಮನಾಭರು ಎಲಿಜಿಬಲ್ ಇಲ್ಲವಾ, ಹೆಂಗ್ ಬಂದ್ರು, ಏನಾಯ್ದ್ರು, ಅದು ಬಿಟ್ರೆ ಅಕೌಂಟೆಂಟು ಪರಶುರಾಮ FIR ಫೈಲ್ ಮಾಡ್ತಾರೆ, ಇವ್ರು ಯಾರ ಹೆಸರು ಇಲ್ಲ. FIR ಇದೊಂದು ವ್ಯವಸ್ಥೆನ, ಒಂದು ಸರ್ಕಾರನ ಇದು? ನಾಚಿಗೆಟ್ಟ ಸರ್ಕಾರ, ಒಂದು ಪೊಲೀಸ್ ಇಲಾಖೆ, ಒಂದು ಅಧಿಕಾರಿಗೆ ಕರ್ತವ್ಯ ನಿಷ್ಠೆ ಇಲ್ಲದಂತ ಅಧಿಕಾರಿಗಳು, ಎಂತ ಗೃಹ ಇಲಾಖೆ, ಇವ್ರಿಗೇನು ಇಲ್ಲ. ಒಂದಷ್ಟು ಸೂಕ್ಷ್ಮತೆ ಇಲ್ಲದೆ ಒಂದು FIR ಮಾಡ್ತಾ, ಇದೇನು ಸರ್ಕಾರನ? ನ್ಯಾಯ ಕಾಣುತ್ತಾ? ಎಲ್ಲಿದೆ ನ್ಯಾಯ ಅಂತ ಓಡಾಡಬೇಕಾಗಿದೆ. ಎಲ್ಲಿದೆ ನ್ಯಾಯ? ಇಷ್ಟು ಬಂಡಗೆಟ್ಟ ಸರ್ಕಾರ, ಏನ್ ಶ್ರೀವತ್ಸರೆ, ಇಷ್ಟು ಬಂಡಗೆಟ್ಟ ಸರ್ಕಾರ. ಅನುಭವಿಗಳು, 50 ವರ್ಷ ರಾಜಕೀಯ ಮಾಡಿದ್ದೀವಿ, ಬಹಳ ಪ್ರಾಮಾಣಿಕ, ಬಡವರ ಬಂಧು, ದಲಿತರ ಬಂಧು, ದಲಿತರ ಹಣನೇ TSP SCP ಹಣವನ್ನ 12,000 ಕೋಟಿಯನ್ನ ಗ್ಯಾರಂಟಿಗೆ ವರ್ಗಾವಣೆಯನ್ನು ಮಾಡಿಕೊಂಡು ಸ್ಕಾಲರ್ಶಿಪ್ ಕೊಡದೇನೆ ದಲಿತರಿಗೆ ಅನ್ಯಾಯವನ್ನು ಮಾಡಿ ಈಗ ನೇರವಾಗಿ ದಲಿತರು ಹಣ, ಪರಿಶಿಷ್ಟ ಪಂಗಡದ ಹಣವನ್ನ ನೇರವಾಗಿ ಲಪ್ಟಾಯಿಸಿರುವಂತ ಹಗಲು ದೊರಡೆಗಾರರಿಗಿಂತನೂ ಭರ್ಜರಿಯಾಗಿ ದೊರಡೆ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಮಂತ್ರಿ ಒಪ್ಕೊಂಡಿದ್ದಾರೆ, ಹಣ ವಾಪಸ್ ಬರುತ್ತೆ. ಏನೇನೋ ಪಕ್ಕದ ಮನೆಯವ್ರಿಗೆ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, 20 ಕೋಟಿ ಬಂದಿದೆ, ಇನ್ನು 50 ಕೋಟಿ ವಾರ್ನಿಂಗ್ ಕೊಟ್ಟಿದ್ದೀವಿ, ದುಡ್ಡು ಇನ್ನು 24 ಗಂಟೆಯಲ್ಲಿ ಬರುತ್ತೆ. ಏನಪ್ಪ ಈ ಕಾಮಿಡಿ? ಇದೊಂದು ಸರ್ಕಾರ.